ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನೆಲ್ಸನ್ ನಮ್ಮ ಸೋಲಾರಿಂದ. ಯಾರೆಲ್ಲ ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ. ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಆಲ್ಮೋಸ್ಟ್ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇದ್ದೀವಿ. ತುಂಬ ಕಸ್ಟಮರ್ಸ್ ಕೇಳಿದ್ದೀರ, ಸರ್ ನನಗೆ ಒಂದು ಇನ್ವರ್ಟರ್ ಬೇಕು, ಹೈಬ್ರಿಡ್ ಇನ್ವರ್ಟರ್, ಹೈಬ್ರಿಡ್ ಬ್ಯಾಟ್ರೀಸ್ ಬೇಕು. ಆದರೆ ನನಗೆ ಬೇರೆ ದೇಶದಿಂದ ಬೇಡ, ಈ ಕಂಟ್ರಿ ಆ ಕಂಟ್ರಿ ಬ್ಲಾ 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 ನನಗೆ ಬೇಡ. ಸಿಂಪಲ್, ನನಗೆ ನಮ್ಮ ಇಂಡಿಯಾನಲ್ಲಿ ಮಾಡಿದ ಥರ ಯಾವುದೋ ಒಂದು ಇನ್ವರ್ಟರ್ ಬ್ಯಾಟ್ರಿ ಇದೆ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಸೊ ಫೈನಲಿ ಕ್ಲಿಯರಾಗಿ ಇನ್ಫಾರ್ಮ್ ಮಾಡ್ತೀನಿ. ವಿಡಿಯೋ ಪೂರ್ತಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಇದು ಒಂದು ಫೆಸ್ಟಾನ್ ಅಂತ. ಸೊ ದಿಸ್ ಇಸ್ ಎ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್. ನೀವು ಕಮೆಂಟಲ್ಲಿ ಬಂದುಬಿಟ್ಟು ಕಥೆ ಹೊಡಿಯೋಕ್ಕೆ ಮುಂಚೆ ಸಿಂಪಲಾಗಿ ಹೇಳ್ತೇನೆ, ಇದು ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್. ಮೇಕ್ ಇನ್ ಇಂಡಿಯಾ ಏನಂದರೆ, ಇವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ ಬಂದುಬಿಟ್ಟು ತಮಿಳ್ನಾಡಿನಲ್ಲಿದೆ. ಸೊ ಕರೆಂಟ್ಲಿ ನಾವು ಬ್ಯಾಂಗ್ಳೂರಲ್ಲಿ ನಾವು ಬೇರೆ ಬ್ರಾಂಚ್ ಮಾಡೋ ಥರ ಫೆಸ್ಟಾನು ಬ್ರ್ಯಾಂಡ್ ಸೇಲ್ ಮಾಡ್ತಾವೆ ಅಕ್ರಾಸ್ ಬ್ಯಾಂಗ್ಳೂರ್ ಆ್ಯಂಡ್ ಕರ್ನಾಟಕ ಮಾಡ್ತಾ ಇದ್ದೀವಿ. ಸೊ ಇವ್ರದ್ದು ಬಂದು ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ಲಿ ಇವ್ರು ಬಂದುಬಿಟ್ಟು ಆನ್ ಗ್ರಿಡ್ ಇನ್ವರ್ಟರ್ಸ್ ಪ್ಲಸ್ ಹೈಬ್ರಿಡ್ ಇನ್ವರ್ಟರ್ಸ್ ವಿತ್ ಲಿಥಿಯಂ ಬ್ಯಾಟ್ರೀಸ್ ಮಾಡ್ತಾ ಇದ್ದಾರೆ. ಸೇಮ್ ಈ ಇನ್ವರ್ಟರ್ಸ್ಗೂ ಈ ಬ್ಯಾಟ್ರೀಸ್ಗೂ 10 years ವ್ಯಾರಂಟೀಸ್ ಇದೆ. ಪ್ಲಸ್ ಸಿಮಿಲರ್ ಹೈಬ್ರಿಡ್ ಏನು ಫೀಚರ್ಸ್ ಎಲ್ಲ ಇದೆಯೋ ಬೇರೆ ಬ್ರ್ಯಾಂಡ್ಸ್ ಥರ ಸಿಮಿಲರ್ ಎಲ್ಲ ಫೀಚರ್ಸ್ ಇದರಲ್ಲಿ ಅವೈಲೇಬಲ್ ಇದೆ ನಿಮಗೆ. ಸೊ ಒಂದು ಅಡ್ವಾಂಟೇಜ್ ನಾನು ಯಾವತ್ತೂ ಇಲ್ಲ ಥರ ಇನ್ವರ್ಟರ್ಸ್ ಆಗಲಿ ಬ್ಯಾಟ್ರೀಸ್ ಆಗಲಿ ನೀವು ನಾರ್ತ್ ಇಂಡಿಯಾ ಆಗಲಿ ಅಲ್ಲಿ ಆಗಲಿ ಇಲ್ಲಾಗಲಿ ಎಲ್ಲೆಲ್ಲೋ ತೊಗೊಳ್ತೀರಾ, ಸರ್ವಿಸ್ ಅಂತ ಬರುವಾಗ ತುಂಬ ಕಷ್ಟಪಡ್ತೀರಾ. ನಮ್ಮ ಫೀಲ್ಡ್ ಎಕ್ಸ್ಪೀರಿಯನ್ಸಲ್ಲಿ ನಾನು ಹೇಳೋದು ಯಾವತ್ತೂ ಸರ್ವಿಸ್ ಸೆಂಟರ್ ಹತ್ತಿರ ಇರೋದು ಆ ಬ್ರಾಂಚ್ ಮಾತ್ರ ಟೈಅಪ್ ಮಾಡಿ ಆ ಬ್ರಾಂಚ್ ಮಾತ್ರ ತಗೊಳ್ಳಿ ಅಂತ. ಬೆಸ್ಟ್ ಪಾರ್ಟ್ ಇವ್ರದ್ದು ಬ್ಯಾಂಗ್ಳೂರಲ್ಲೇ ಸರ್ವಿಸ್ ಸೆಂಟರ್ ಇದೆ, ಕೆಂಗೇರಿನಲ್ಲಿ ಸರ್ವಿಸ್ ಸೆಂಟರ್ ಇದೆ. ಸೊ ಅಕ್ರಾಸ್ ಕರ್ನಾಟಕ ಸರ್ವಿಸ್ ಬರುವಾಗ ನಿಮಗೆ ಭಯಪಡೋ ಅವಶ್ಯಕತೆ ಇರಲ್ಲ. ಸೊ ಫಸ್ಟ್ ಇನ್ವರ್ಟರ್ ಹೋಗೋಣ. ಇದೊಂದು ಫೆಸ್ಟಾನ್ ಬ್ರ್ಯಾಂಡ್ ಅಂತ ಇವ್ರದ್ದು. ಸೊ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವಲ್ಲಿ ಮಾಡಿದ್ದಾರೆ. ಸೊ ನಾನು ರೀಸೆಂಟ್ಲಿ ಇವ್ರ ಪ್ಲ್ಯಾನ್ ವಿಸಿಟ್ ಮಾಡ್ಕೊಂಡು ಬಂದಿದ್ದೀನಿ. ಆನ್ ಗ್ರಿಡ್ ಇನ್ವರ್ಟರ್ಸ್ ಆಗಲಿ ಹೈಬ್ರಿಡ್ ಇನ್ವರ್ಟರ್ಸ್ ಆಗಲಿ ಪ್ಲಸ್ ಇವ್ರದ್ದು ಬೆಸ್ಸು ಇನ್ನು ಮಾಡ್ತಾ ಇದ್ದಾರೆ ಗ್ರ್ಯಾಚುಲಿ. ಸೊ ಇವ್ರದ್ದು ಏನು ಅಡ್ವಾಂಟೇಜ್ ಅಂದರೆ ಸಿಂಪಲ್, ಬೇರೆ ಬ್ರ್ಯಾಂಡ್ಸ್ ಥರ ಎಲ್ಲನೂ ಇದೆ, ನಥಿಂಗ್ ಚೇಂಜಸ್. ಬಟ್ ಸ್ಪೆಷಲ್ ಥಿಂಗ್ ಏನಂದರೆ ಈ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವಲ್ಲಿ ತುಂಬ ಜನ ಅದೊಂದು ಇನಿಷಿಯೇಟಿವ್ ತೊಗೊಂಡಿದ್ದಾರೆ ಇವಾಗ. ಸೊ ಇದು ಒನ್ ಆಫ್ ದ ಕಂಪನಿ ಇನಿಷಿಯೇಟಿವ್ ತೊಗೊಂಡಿದ್ದಾರೆ. ಸೊ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ಯಾಕಂದರೆ ಬೇರೆ ಕಂಟ್ರೀಸಲ್ಲಿ ಏನು ಟೆಕ್ನಾಲಜಿ ಇದೆ, ಆ ಮ್ಯಾನುಫ್ಯಾಕ್ಚರಿಂಗ್ ಕೇಪಬಿಲಿಟೀಸ್ ಇದೆ, ಆಟೋಮೇಟೇಷನ್ ಏನಿದೆ, ಪ್ಲಸ್ ಸಿಂಪಲ್ ಹೇಳೋದಂದರೆ ಇವಾಗ ಆ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಅನ್ನೋದು ಹೆಂಗೆ ಸ್ಕೇಲ್ ಆಗಿದೆ ಅಂದರೆ ಅಬ್ರಾಡಲ್ಲಿ, ಅದನ್ನು ಇಂಡಿಯಾನಲ್ಲಿ ತರಕ್ಕೆ ಇನ್ನೂ ತುಂಬ ವರ್ಷ ಆಗುತ್ತೆ. ಆದರೆ ಈ ಥರ ಕಂಪನೀಸ್ ಎಫರ್ಟ್ ಹಾಕಿಬಿಟ್ಟು ಅವ್ರು ಇಲ್ಲ ಒಂದು ಸ್ಟೆಪ್ ಹಾಕೋಣ, ಮೆತ್ತಗೆ ಮಾಡೋಣ, ಇವತ್ತೇ ಫುಲ್ ಕಂಪ್ಲೀಟ್ ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಮಾಡೋಕ್ಕಾಗಲ್ಲ. ಆದರೆ ಇವತ್ತೊಂದು ಹೆಜ್ಜೆ ಹಾಕಿದ್ರೆ ನಾಳೆ ಖಂಡಿತ ಮಾಡೋಕ್ಕಾಗುತ್ತೆ ಅಂತ ಇದೊಂದು ಎಫರ್ಟ್ ಮಾಡಿದ್ದಾರೆ. ಸೊ ಫೆಸ್ಟಾನಲ್ಲೂ ನಿಮಗೆ ಸಿಂಗಲ್ ಫೇಸಲ್ಲಿ 5 kW 6 kW 8 kW ಸಿಂಗಲ್ ಫೇಸ್ ಇನ್ವರ್ಟರ್ಸ್ ಇದೆ. ಹೈಬ್ರಿಡಲ್ಲಿ 3 phase ಅಂತ ಬರುವಾಗ ನಿಮಗೆ 8 kW 10 kW 12 kW 15 kW 20 kW ತನಕ ಇನ್ವರ್ಟರ್ಸ್ ಇದೆ. ಬ್ಯಾಟ್ರೀಸಲ್ಲೂ ಅಷ್ಟೇ ನಿಮಗೆ 5 kWh ಇದೆ. ಪ್ಲಸ್ ಪ್ಯಾರಲಲ್ ನೀವು ಇಲ್ಲೂ ನೋಡ್ಬೋದು 5 kW 5 kW 5 kW ಪ್ಯಾರಲಲ್ ಮಾಡಿದ್ದೀವಿ. ಈ ಕಸ್ಟಮರ್ಗೆ ಬಂದುಬಿಟ್ಟು ಒಂದು 15 kW ಇನ್ವರ್ಟರ್ ಸೆಟಪ್ ಮಾಡಿದ್ದೀವಿ. ಒಂದು 15 kW 3 phase ಇನ್ವರ್ಟರ್ ಪ್ಲಸ್ ಇದು 15 kW ಬ್ಯಾಟ್ರೀಸು 5 kWh 3 ಬ್ಯಾಟ್ರೀಸ್ ಹಾಕಿದ್ದೀವಿ. ಕಸ್ಟಮರ್ಗೆ ಪ್ಯಾನಲ್ಸ್ ಮೇಲೆ ಹಾಕಿದ್ದೀವಿ. ಬಟ್ ಮೇಲೆ ಅವ್ರಿಗೆ ಜಾಗ ಇಲ್ಲ ಅಂದಿದ್ದಕ್ಕೆ ಅವ್ರು ಕೆಳಗೆ ಹಾಕ್ಸಕ್ಕೆ ಅಂದಿದ್ದಾರೆ. ಸೊ ಕೆಳಗೆ ಹಾಕಿದ್ದೀವಿ. ಇದರಲ್ಲೂ ಅಷ್ಟೇ ನಿಮಗೆ ನೋಡ್ಬೋದು ಸೇಮ್ ಟಚ್ ಸ್ಕ್ರೀನ್ ಆಪ್ಷನ್ಸ್ ಇದೆ. ಕರೆಂಟ್ಲಿ ಅದೊಂದು ಬೋರ್ ಮೋಟ್ರ್ ಓಡ್ತಾ ಇದೆ. ನೀವು ನೋಡ್ಬೋದು ಕರೆಂಟ್ 0 ಇದೆ. ಆಲ್ಮೋಸ್ಟ್ 8.6 kW ಸೋಲಾರಿಂದ ಬರ್ತಾ ಇದೆ. ಅದು ಆಟೋಮೆಟಿಕ್ 8.4 kW ಹಂಗೆ ಹೋಗ್ತಾ ಇದೆ. ಕರೆಂಟ್ ಇದೆ ಆದರೆ ಕರೆಂಟ್ 0 ಇದೆ. ಸೊ ಬ್ಯೂಟಿ ಆಫ್ ಹೈಬ್ರಿಡ್ ಇದೆ. ಬ್ಯಾಟ್ರಿ ಆಲ್ಮೋಸ್ಟ್ 94% ಇದೆ. ಸೊ ಇದರಲ್ಲೂ ಟಚ್ ಸ್ಕ್ರೀನ್ ಇದೆ. ನಿಮ್ಗೆ ಏನು ಡೀಟೇಲ್ಸ್ ಇದೆ ಎಲ್ಲ ಅಲರ್ಟ್ಸ್ ಆಗಲಿ ಏನೇ ಆಗಲಿ ಸೆಟ್ಟಿಂಗ್ಸ್ ಯಾವ ಥರ ಬೇಕು, ಈವ್ನಿಂಗ್ ಬ್ಯಾಟ್ರಿಯಿಂದ ಡಿಸ್ಚಾರ್ಜ್ ಮಾಡಬೇಕು ಎಲ್ಲನೂ ಇದರಲ್ಲೇ ಮಾಡ್ಬೋದು. ನೋಡಿ ಎಲ್ಲ ಸೆಟ್ಟಿಂಗ್ಸ್ ಇದರಲ್ಲೇ ಇದೆ ನಿಮಗೆ. ಇದರಲ್ಲೂ ಆ್ಯಪ್ ಬೇಸ್ ಇದೆ. ಸೊ ಮೊಬೈಲಲ್ಲೂ ನೀವು ಅಪ್ಲಿಕೇಶನ್ ಮಾಡ್ಕೊಳ್ಬೋದು. ಸೊ ಇದನ್ನು IP65. ಸೊ ತುಂಬ ಕಸ್ಟಮರ್ಸ್ಗೆ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್. ಈ ಬ್ಯಾಟ್ರೀಸ್ ನೋಡಿ ಆ್ಯಕ್ಚುಲಿ ಮ್ಯಾಮ್ ಹತ್ರ ಅದೇ ಮಾತಾಡ್ತಾ ಇದೆ, ಬ್ಯಾಟ್ರೀಸ್ನ ಇಲ್ಲಿ ಇಡಬೇಡಿ, ಯಾಕಂದರೆ ನೀರು ಬಿತ್ತಂದರೆ ಬ್ಯಾಟ್ರಿಗೆ ವ್ಯಾರಂಟಿ ಇರಲ್ಲ. ತುಂಬ ಕಸ್ಟಮರ್ಸ್ ಇದೊಂದು ತಪ್ಪು ತಿಳ್ಕೊತೀರಾ. ಬ್ಯಾಟ್ರೀಸ್ ಬಂದುಬಿಟ್ಟು LFP ಬ್ಯಾಟ್ರೀಸ್ IP65 ರೇಟೆಡ್ ಬರಲ್ಲ. ಇದರಲ್ಲಿ ನೀರು ಬಿತ್ತಂದರೆ ವ್ಯಾರಂಟಿ ಸಿಗಲ್ಲ ನಿಮಗೆ. 10 years ವ್ಯಾರಂಟಿ ಏನು ಕೊಡ್ತಾರೆ ಖಂಡಿತ ವ್ಯಾರಂಟಿ ಸಿಗಲ್ಲ. BMS ಹೋಯ್ತು, ಏನೋ ಒಂದು ಬೋರ್ಡ್ ಏನೋ ಒಂದು ಹೋಯ್ತು, ದಿಲ್ ಚಾರ್ಜ್ ಫಾರ್ ದಟ್. ದಯವಿಟ್ಟು ಬ್ಯಾಟ್ರೀಸ್ಗೆ ನೀರೆಲ್ಲ ಹಾಕಕ್ಕೆ ಹೋಗಬೇಡಿ. ತುಂಬ ಜನ ಮನೆ ಮುಂದೆ ಹಾಕಬೇಕಂತ ಹಾಕ್ತೀರಾ, ಮೀಟರ್ ಬೋರ್ಡ್ ಪಕ್ಕದಲ್ಲಿ ನೀರು ಬಿತ್ತು ಒಂದು ಡ್ರಾಪ್ ಜಸ್ಟ್ ನೋಡಿ ಇಲ್ಲೆಲ್ಲ ಒಂದು ಡ್ರಾಪ್ ಹೋಯ್ತು ಅಂದರೂ ಅದಕ್ಕೆ ವ್ಯಾರಂಟಿ ಸಿಗಲ್ಲ. ದಯವಿಟ್ಟು ಎಲ್ಲ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್, ಇನ್ವರ್ಟರ್ ಎಕ್ಸ್ಪೆನ್ಸಿವ್, ಬ್ಯಾಟ್ರೀಸ್ ಎಕ್ಸ್ಪೆನ್ಸಿವ್, ವ್ಯಾರಂಟೀಸ್ 10 years ಇದೆ. ಸೊ ದಯವಿಟ್ಟು ಇನ್ವರ್ಟರ್ಸ್ ಆಗಲಿ ಬ್ಯಾಟ್ರೀಸ್ ಆಗಲಿ ಯಾವತ್ತು ಒಳಗಡೆ ಇಟ್ಕೊಳ್ಳಿ. ನೀಟಾಗಿ ಇಟ್ಕೊಂಡ್ರೆ ಮಾತ್ರ ಲೈಫ್ ಜಾಸ್ತಿ ಬರುತ್ತೆ. ಇವ್ರಿಗಂದಿದೆ ಒಂದು ಸ್ಟ್ಯಾಂಡ್ ಮಾಡಿ ನೀಟಾಗಿ ಇಟ್ಕೊಳ್ಳಿ ಅಂತ, ಆವಾಗ ಮತ್ತೆ ಇದನ್ನು ಬಾಳಿಕೆ ಜಾಸ್ತಿ ಬರುತ್ತೆ. ಸೊ ಬೇರೆ ಬ್ರ್ಯಾಂಡ್ಸ್ ಥರನೇ ಫೆಸ್ಟಾನಲ್ಲೂ ಸೇಮ್ ಸಿಂಗಲ್ ಫೇಸ್ ಇನ್ವರ್ಟರ್ಸ್ 3 phase ಇನ್ವರ್ಟರ್ಸ್ ಅವೈಲೇಬಲ್ ಇದೆ. ನಿಮಗೂ ಬೇಕಾದ್ರೆ ದಯವಿಟ್ಟು ಈ ನಂಬರ್ಗೆ ಕಾಲ್ ಮಾಡಿ, ಕೆಳಗೆ ಬರೋ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಇನ್ಸ್ಟಾಲ್ ಮಾಡಿ ಕೊಡ್ತೀವಿ. ಕರೆಂಟ್ಲಿ ಔಟ್ ಆಫ್ ಬ್ಯಾಂಗ್ಳೂರ್ ಅಂದರೆ ನಾವು 10 kW ಅಬೋ ಪ್ರಾಜೆಕ್ಟ್ಸ್ ಜಾಸ್ತಿ ಮಾಡ್ತಾ ಇದ್ದೀವಿ. ಚಿಕ್ಕ ಪ್ರಾಜೆಕ್ಟ್ಸ್ ಎಲ್ಲ ಬ್ಯಾಂಗ್ಳೂರ್ ಮಾತ್ರ ಮಾಡ್ತಾ ಇದ್ದೀವಿ. ಪ್ಲಸ್ ಇದೇ ಏನಿದೆ ನೋಡಿ ಈ 15 kW ಬ್ಯಾಟ್ರೀಸ್. ಸೊ ಇದೇ ಫ್ಯೂಚರ್ ಆ್ಯಕ್ಚುಲಿ. ಸೊ ಬೆಸ್ಟ್ ಅಂತೀವಿ ನೋಡಿ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್. ಇದರಲ್ಲಿ ದೊಡ್ಡದೆಲ್ಲ ಸಿಗುತ್ತೆ ಬ್ಯಾಟ್ರಿ ಪ್ಯಾಕ್ಸ್ ನಿಮಗೆ. ಸೊ ನಿಮಗೆ ಒಂದು ಡೀಸೆಲ್ ಜನರೇಟರ್ ಇದೆ, ಅದನ್ನು ರೀಪ್ಲೇಸ್ ಮಾಡಬೇಕು, ಈ ಥರ ಲಿಥಿಯಂ ಇನ್ವರ್ಟರ್ ಬ್ಯಾಟ್ರೀಸ್ ಜೊತೆಗೆ ಅದನ್ನು ಹಾಕ್ಬೋದು. ಪ್ಲಸ್ ನಿಮಗೆ ಇವ್ರದ್ದು ಬಂದು ನೋಡಿ ಬೋರ್ ಇದೆ,
ಆಲ್ಮೋಸ್ಟ್ 9 HP ಬೋರ್ ಇದೆ, ಇದರಲ್ಲೇ ಓಡ್ತಾ ಇದೆ. ಪ್ಲಸ್ ಅವ್ರದ್ದು ಲಿಫ್ಟ್ ಇದೆ, ಅದರಲ್ಲೇ ಓಡುತ್ತೆ. ಅವ್ರ ಮನೆ ಇದೆ, ಇದರಲ್ಲೇ ಓಡುತ್ತೆ. ಸೊ ಈ ಥರ 10, 15, 20 ಕಿಲೋವಾಟ್ ಹೋಗುವಾಗ ನಿಮಗೆ ಎಲ್ಲನೂ ಪೂರ್ತಿ ಮನೆ ಏನಿದೆ ಇದರಲ್ಲೇ ರನ್ನಿಂಗ್ ಮಾಡ್ಬೋದು. ಇಲ್ಲ ದೊಡ್ಡ ಕಮರ್ಷಿಯಲ್ ಇದೆ, ನಿಮಗೆ ಇಂಡಸ್ಟ್ರೀಸ್ ಇದೆ, ನಿಮಗೆ ಹೆವಿಯರ್ ಬೇಕಂದರೆ ಹೈ ವೋಲ್ಟೇಜಲ್ಲಿದೆ. 30, 40, 50, 80, 100, 125 ಕಿಲೋವಾಟ್ ತನಕ ನಮ್ಮ ಹತ್ರ ಆಪ್ಷನ್ಸ್ ಅವೈಲೇಬಲ್ ಇದೆ. ಆಲ್ರೆಡಿ ಒಂದು 80 ಕಿಲೋವಾಟ್ ಹೈ ವೋಲ್ಟೇಜ್ ವೀಡಿಯೋ ಹಾಕಿದ್ದೀವಿ. ನೆಕ್ಸ್ಟ್ ಒಂದು 30 ಕಿಲೋವಾಟ್ ಒಂದು 2, 3, 4 ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಹೈ ವೋಲ್ಟೇಜ್. ಆ ವೀಡಿಯೋಸು ಬೇಗ ಬರುತ್ತೆ. ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಪ್ಲಸ್ ಈ ಥರ ಗ್ರೋಯಿಂಗ್ ಬ್ರ್ಯಾಂಡ್ಸ್ನ ಬೆಳೆಸಿ ಖಂಡಿತ. ಯಾಕಂದರೆ ಇವರು ಒಂದು ಎಫರ್ಟ್ ಮಾಡಿ ತುಂಬ ಇನ್ವೆಸ್ಟ್ ಮಾಡಿಬಿಟ್ಟು ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾನೆಟ್ ಯೂನಿಟ್ ಕಂಪ್ಲೀಟಾಗಿ ಹಾಕಿಬಿಟ್ಟು ಈ ಥರ ಒಂದು ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಮಾಡೋಣ ಅಂತ ಕೈ ಇಟ್ಟಿದ್ದಾರೆ. ಸೊ ಒಂದೊಂದು ಕಂಪನಿ ಈ ಥರ ಬರುವಾಗ ಮಾತ್ರ ಫ್ಯೂಚರಲ್ಲಿ ಬೇರೆ ಕಂಟ್ರೀಸ್ ಡಿಪೆಂಡೆನ್ಸಿ ಇರಲ್ಲ. ಏನು ಟೆಕ್ನಾಲಜಿ ಇದೆ ನಾವು ಇಂಡಿಯಾನಲ್ಲಿ ಮಾಡೋ ಟೈಮ್ ಆಗುತ್ತೆ, ಬಟ್ ಖಂಡಿತ ಒಂದು ಎಫರ್ಟ್ ಹಾಕಿದ್ದಾರೆ. ಸೊ ಗ್ರ್ಯಾಜುವಲಿ ಇದನ್ನು ಅಡ್ಯಾಪ್ಟ್ ಮಾಡೋಕ್ಕಾಗುತ್ತೆ ನಮಗೂ. ಸೊ ಬೇರೆ ಬ್ರ್ಯಾಂಡ್ಸ್ ಗ್ರ್ಯಾಜುವಲಿನೂ ಬರ್ತಾ ಇದ್ದಾರೆ ಇಂಡಿಯಾಗೆ. ಬಟ್ ನನ್ನ ಒಂದೇ ಸಿಂಪಲ್ ರಿಕ್ವೆಸ್ಟ್, ಆನ್ಲೈನಲ್ಲಿ ನೋಡಿಬಿಟ್ಟು ನಾರ್ತ್ ಇಂಡಿಯಾ ಅಲ್ಲಿ ಇಲ್ಲಿ ನೋಡ್ಬಿಟ್ಟು ತೊಗೊಳಕ್ಕೆ ಹೋಗ್ಬಿಡಿ. ಯಾವತ್ತು ಸರ್ವಿಸ್ ಸೆಂಟರ್ ಎಲ್ಲಿದೆ ಕೀಲಿ ಅದನ್ನು ನೋಡ್ಬಿಟ್ಟು ತಗೊಳ್ಳಿ. ಯಾಕಂದರೆ ನಾನು ತುಂಬ ಕಷ್ಟಪಟ್ಟಿದ್ದೇನೆ ಅದಕ್ಕೆ. ಸೊ ಇದೊಂದು ಸಿಂಪಲ್ ರಿಕ್ವೆಸ್ಟ್ ಅಂದು ಯಾವತ್ತು. ಸೊ ದಿಸ್ ಇಸ್ ಫೆಸ್ಟಾನ್ ಬ್ರ್ಯಾಂಡ್. ನಿಮಗೆ ಇನ್ವರ್ಟರ್ಸ್, ಬ್ಯಾಟ್ರೀಸ್ ಎಲ್ಲ ಅವೈಲೇಬಲ್ ಇದೆ ನಮ್ಮ ಹತ್ರ. ಕೆಳಗೆ ಬರೋ ನಂಬರ್ ಕಾಲ್ ಮಾಡ್ಬೋದು ನೀವು. ಸೊ ನನಗೆ ಬೇರೆ ಅದರ್ ಕಂಟ್ರೀಸ್ ಬೇಡ ಸರ್, ನನಗೆ ಮೇಕ್ ಇನ್ ಇಂಡಿಯಾನಲ್ಲಿ ಇಂಡಿಯಾದ ಬೇಕಾದರೆ ಫೆಸ್ಟಾನ್ ರೆಡಿ ಇದೆ ನಮ್ಮ ಹತ್ರ. ನೀವು ಯಾವಾಗ ಬೇರೆ ಫೋನ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.